ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ. ಸೊ ಈಗಿನ ಜನ್ರೇಷನ್ ಏನು ಎ ಐ, ರೊಬೊಟಿಕ್ಸ್, ಡ್ರೋನ್ ಇದೆಲ್ಲ ತುಂಬ ಈ ಪದಗಳನ್ನ ಕೇಳಿರ್ತೀವಲ್ವಾ. ಸೊ ಎ ಐ ಹ್ಯೂಮನ್ನ ಓವರ್ಟೇಕ್ ಮಾಡುತ್ತಾ ಇಲ್ವಾ, ಈ ಥರ ತುಂಬಾ ಪ್ರಶ್ನೆಗಳಿದೆ. ಸೊ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಮ್ಮ ಜೊತೆ ಒಬ್ಬರು ಬಂದಿದ್ದಾರೆ, ಮಿಸ್ಟರ್ ಯಂಗ್ ಗೌರವ್. ಹಲೋ, ವೆಲ್ಕಮ್ to Master Talent Extra. Yes sir, thank you. I'm so happy that first yes. time youngster ನಮ್ಮ ಪಾಡ್ಕಾಸ್ಟಿಗೆ ಬಂದಿರೋದು. Yes. ಸೊ ನೀವೇ ಫ್ಯೂಚರ್ ಇಂಡಿಯಾ. ಸೊ ಇನ್ನೂ ಜಾಸ್ತಿ ಜನ ಇದ್ದಾರೆ. ಇರಲಿ. ಸೊ ನಿಮ್ಮದು ಬಿಗ್ನಿಂಗ್ ಆಗಿರಲಿ. ಓಕೆ, ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗೋರು ತುಂಬ ಜನ ಇರ್ತಾರೆ. ಎಸ್. ಓಕೆ, ಸೊ ಇವಾಗ ನಾನು ಇಮಿಡಿಯೇಟ್ ನಾನು ತುಂಬ ಡ್ರ್ಯಾಗ್ ಮಾಡೋಕ್ಕೋಗಲ್ಲ, ಜಂಪ್ ಇನ್ ಟು ದಿ ಟಾಪಿಕ್. ಓಕೆ, ಸೊ ನಾವು ಡ್ರೋನ್ ಅಂದ ತಕ್ಷಣ ತುಂಬ ನೋಡಿದ್ದೀವಿ. ಎಲ್ಲಿ ಅಂದರೆ ಮದುವೆ ಮನೆಯಲ್ಲಿ ಅಲ್ವೇ. ನಮ್ಮ ನಾಲೆಜ್ ಇರೋದು ಡ್ರೋನ್ ಬಗ್ಗೆ ಅಷ್ಟೇ. ಎಸ್. ಸೊ ಇದಕ್ಕಿಂತ ಬಿಯಾಂಡ್ ಏನಿದೆ ಸ್ವಲ್ಪ ಅದು. ಸೊ ಬರೀ ನಾವು ನೋಡಿರೋ ಥರ ನೀವು ಅಂದಿದ್ದ ಪ್ರಕಾರ ಅಂದರೆ ಬರೀ ಮ್ಯಾರೇಜಲ್ಲಿ ಇಲ್ಲಾಂದರೆ ಬರೀ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಷ್ಟು ಮಾತ್ರ ನೋಡಿರ್ಬೋದು. ಬಟ್ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಅಂದರೆ ಡಿಫೆನ್ಸಲ್ಲಿದೆ, ಅದಾಗದ್ಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ಜಾಸ್ತಿ ನಡೀತಿದೆ, ರಿಸರ್ಚ್ಗಳು ಜಾಸ್ತಿ ನಡೀತೈತೆ ಈ ನಡುವೆ. ಜಾಸ್ತಿ ಅಂದರೆ ಇವಾಗ ಅಗ್ರಿಕಲ್ಚರಲ್ಲಲ್ಲಿ ನೋಡಿರ್ಬೋದು. ಅಗ್ರಿಕಲ್ಚರಲ್ಲೂ ಅಪ್ಲಿಕೇಶನ್ಸ್ ನೋಡಿದವಾಗ ಬರೀ ಒಂದೇ ಒಂದು ನೋಡಿರ್ತೀವಿ, ಬರೀ ಸ್ಪ್ರೇ ಮಾಡುತ್ತೆ ಅಂತ. ಬಟ್ ಅದರಲ್ಲಿ ಇನ್ನೂ ಎಷ್ಟೊಂದಿದೆ. ಅದರಲ್ಲಿ ಕ್ರಾಪ್ ಮಾನಿಟರಿಂಗ್ ಅಂತ ಇದೆ, ಮ್ಯಾಪಿಂಗ್ ಅಂತ ಮಾಡ್ಬೋದು. ಸೊ ಕ್ರಾಪ್ ಮಾನಿಟರಿಂಗ್ ಅಂದರೆ ಇವಾಗ ಫಾರ್ಮರ್ಸ್ಗಳು ನೋಡಿರ್ಬೋದು, ಟೊಮ್ಯಾಟೋಸ್ಗಳು ಬೆಳೀತಿರ್ತಾರೆ. ಇವಾಗ ಅದರ ಜೊತೆಗೆ ಇನ್ನೂ ಬೇರೆದೆಲ್ಲ ಕ್ರಾಪ್ಸ್ಗಳು ಬೆಳೀತಿರ್ತಾರೆ. ಸೊ ಅದು ಏನಾದರೂ ಇವಾಗ ಎಕ್ಸ್ಟ್ರಾ ಅನ್ವಾಂಟೆಡ್ ಪ್ಲಾಂಟ್ಸ್ ಏನಾದರೂ ಗಿಡ ಬೆಳೆದ್ರೆ ಅದು ಎಕರ್ಸ್ ಆಫ್ ಲ್ಯಾಂಡ್ ಯಾವಾಗಿರುತ್ತೋ, ಹಂಡ್ರೆಡ್ಸ್ ಆಫ್ ಏಕರ್ಸು, ಹೆಕ್ಟರ್ಸಲ್ಲಿ ಯಾವಾಗ ಬೆಳಿತೀವಲ್ಲ ಆ ಟೈಮಲ್ಲಿ ನಾವು ನೋಡಿದವಾಗ ಎಕ್ಸ್ಟ್ರಾ ಗ್ರಾಸ್ಗಳು ಬೆಳೆದಿರುತ್ತೆ, ಇಲ್ಲಾಂದರೆ ಅನ್ವಾಂಟೆಡ್ ಪ್ಲಾಂಟ್ಸು, ಇಲ್ಲಾಂದರೆ ದೊಡ್ಡದು ಟ್ರೀಸು, ಇಲ್ಲಾಂದರೆ ಪ್ಲಾಂಟ್ಸ್ ವಿಚ್ ಆರ್ ದೆನ್ ಲೈಕ್ ಗ್ರೇಟರ್ ಹೈಟ್ ದ್ಯಾನ್ ದಿ ಒರಿಜಿನಲ್ ಪ್ಲಾಂಟ್ಸ್ ವಿಚ್ ಆರ್ ರಿಕ್ವೈರ್ಡ್. ಸೊ ಆ ಟೈಮಲ್ಲಿ ಫೀಲ್ಡಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ಮೇ ಬಿ ನೀರು ಸರಿಯಾಗಿ ಸಿಗಲ್ಲ, ಅದು ಇಲ್ಲಾಂದರೆ ಒಂದೊಂದು ಪ್ಲಾಂಟ್ಸ್ಗಳು ಕೊಳ್ತೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಡಿಟೆಕ್ಟ್ ಮಾಡೋದಕ್ಕೆ ನಾವು ಡ್ರೋನ್ಸ್ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಮೇ ಬಿ ಲೆಟ್ಸ್ ಇಮ್ಯಾಜಿನ್ ವಿ ಆರ್ ಯೂಸಿಂಗ್ ಆರ್ ಕಲ್ಟಿವೇಟಿಂಗ್ 100 acres ಆಫ್ ಲ್ಯಾಂಡ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ನಾವು ಒಂದೇ ಇಲ್ಲಾಂದರೆ ಮೇ ಬಿ ಒಂದು 10 ಜನ ಫಾರ್ಮರ್ಸ್ ಇರ್ಬೋದು ಆ ಏರಿಯಾದಲ್ಲಿ, ಎಲ್ಲರೂ ಡೈಲಿ ಮಾನಿಟರ್ ಮಾಡೋಕ್ಕಾಗಲ್ಲ. ಸೊ ಮೇ ಬಿ ಒಂದು ಡ್ರೋನ್ನ ಬಿಟ್ಬಿಟ್ಟು ಯಾವಾಗಲೂ 100% ಡೈಲಿ ಮಾನಿಟರಿಂಗ್ ರಿಪೋರ್ಟ್ಸ್ಗಳು ಕಳಿಸುತ್ತೆ. ಅದಾಗದ್ಮೇಲೆ ಯಾವುದಾದ್ರೂ ಕ್ರಾಪ್ ಮಾನಿಟರ್ ಮಾಡೋ ಟೈಮಲ್ಲಿ ಯಾವುದಾದ್ರೂ ಡಿಟೆಕ್ಟ್ ಆಯಿತು ಅನ್ವಾಂಟೆಡ್ ಪ್ಲಾಂಟು, ಇಲ್ಲಾಂದರೆ ಒಂದು ಪ್ಲಾಂಟ್ ಕೊಳ್ತೋಗ್ತಿದೆ, ಅದರಿಂದ ಬೇರೆದಕ್ಕೆ ಏನಾದರೂ ಎಫೆಕ್ಟ್ ಆಗ್ತಿದೆಯಾ, ಇದೆಲ್ಲನೂ ನಾವು AI ಇಂದ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದು ಹೆಂಗಾಗುತ್ತಂತ ಅಂದರೆ ಒಂದೊಂದು ಇಮೇಜ್ಗಳನ್ನ ತೊಗೊಂಡು ಪ್ರೊಸೆಸ್ ಮಾಡಿ ನಮಗೊಂದು ಫಾರ್ಮ್ಯಾಟಲ್ಲಿ ಕೊಡುತ್ತೆ, ಒಂದು ಹೋಲ್ ಮ್ಯಾಪ್, 3D ಮ್ಯಾಪ್ ಅಂತಲೂ ಅನ್ಬೋದು. ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ ಅದಕ್ಕೆ. ಸೊ ಅದನ್ನು ಪ್ರೊಸೆಸ್ ಮಾಡಿ AI ಥ್ರೂ ಮಾಡೆಲ್ಸ್ಗಳಲ್ಲಿ ರನ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಒಂದೊಂದು ಪ್ಲಾಂಟನ್ನು ಕರೆಕ್ಟಾಗಿದೆಯಾ ಅಂತ. ಸೊ ಇದು ಇಷ್ಟು ಫುಲ್ ಹೇಳಿರೋದು ಬರೀ ಒಂದು ಅಗ್ರಿಕಲ್ಚರಲ್ ಒಂದು ಅಪ್ಲಿಕೇಶನಲ್ಲಿ. ಅಗ್ರಿಕಲ್ಚರಲ್ಲೇ ಸ್ಪ್ರೇಯಿಂಗ್ ಅಂತಲೂ ಅಂದೆ. ಅದರಲ್ಲೂ ಇವಾಗ ಡಿಫ್ರೆಂಟ್ ಡ್ರೋನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವಾಗ ಮೇ ಬಿ 5 kg ಡ್ರೋನ್ಸ್ ಇರ್ಬೋದು, 10 kg, 100 kilos ತನಕ ಮಾಡ್ತಾವ್ರೆ. ಇವಾಗ ಅದೂ ಕಡಿಮೆ ಬೀಳ್ತಿದೆ ಅಂತ ಸ್ವಾಮ್ ಡ್ರೋನ್ಸ್ ಅಂತ ನಡೀತದೆ. ಸ್ವಾಮ್ ಡ್ರೋನ್ಸ್ ಅಂದವಾಗ ಏನು ಮಾಡುತ್ತಂದರೆ, ಸೊ ಒಂದೇ ಡ್ರೋನ್ ಅಲ್ಲ, ಮಲ್ಟಿಪಲ್ಸ್ ಆಫ್ ಡ್ರೋನ್ಸ್ ವಿಲ್ ಬಿ ಕನೆಕ್ಟೆಡ್ ಟು ಒನ್ ಸಿಸ್ಟಮ್. ಓಕೆ. ಸೊ ಇವಾಗ ನಾನು ಒಬ್ಬನೇ ಇದ್ದೀನಿ, ನನಗಿವಾಗ 100s of acres ಒಟ್ಟಿಗೆ ಮೇ ಬಿ ಸ್ಪ್ರೇ ಮಾಡಬೇಕು. ಸೊ ಇವಾಗ ನನ್ನ ಮೇ ಬಿ ಒಂದು ಡ್ರೋನ್ ಬಂದುಬಿಟ್ಟು ಒಂದು 5 ನಿಮಿಷ ರನ್ ಆಗುತ್ತೆ. ಸೊ ನಾನು ಕುತ್ಕೊಂಡು 5 ನಿಮಿಷಕ್ಕೆ ಒಂದೊಂದ್ಸಲಿ ಚಾರ್ಜ್ ಮಾಡೋದು, ಬ್ಯಾಟ್ರಿ ಚೇಂಜ್ ಮಾಡೋದು. ನಾನು 10 ಡ್ರೋನ್ಸ್ ಒಟ್ಟಿಗೆ ಇಟ್ಕೊತೀನಿ, ಒಂದೇ ಕಂಟ್ರೋಲರ್ ಯೂಸ್ ಮಾಡ್ತೀನಿ. ಸೊ ಒಂದೇ ಕಂಟ್ರೋಲಲ್ಲಿ ಫುಲ್ ಸ್ಪ್ರೇ ಮಾಡ್ಬೋದು. ಆ ಥರ ಬರೀ ಅಗ್ರಿಕಲ್ಚರಲ್ಲಲ್ಲಿ. ಇನ್ನೂ ಡಿಫೆನ್ಸಲ್ಲಿ ಜಾಸ್ತಿ ಇದೆ, ನೋಡೋಣ. ಓಕೆ. ಸೊ ಅಗ್ರಿಕಲ್ಚರ್ ಅಂದರೆ ಈಗ ಸೊ ಮೋಸ್ಟ್ ಆಫ್ ದಮ್ ಇಟ್ ವಿಲ್ ಬಿ ಇನ್ ವಿಲೇಜ್ ಸೈಡು ಅಥವಾ ಟ್ರಾಪಿಕಲ್ ಲ್ಯಾಂಡ್ ಅಲ್ಲಿ ಇರುತ್ತೆ. ಸೊ ಇದಕ್ಕೆ ಆಪ್ರೇಟ್ ಮಾಡೋಕ್ಕೆ ಸಪ್ರೇಟ್ ಒಬ್ರು ಇರಬೇಕಲ್ಲ, ಅವರೇ ಕಲಿತು ಅದನ್ನು ಆಪ್ರೇಟ್ ಮಾಡ್ಬೋದು? ಯಾವ ಥರ ಕಲಿಬೋದು? ಬಟ್ ಇವಾಗ ಇಂಡಿಯಾದ ಗೌರ್ಮೆಂಟಲ್ಲಿ ರೂಲ್ಸ್ ನೋಡಿದ್ರೆ ಸೊ ಯಾವುದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇದೆ. ಫಸ್ಟು 10th ಪಾಸ್ ಆಗಿರಬೇಕು, ಅದಾದಮೇಲೆ 18+ ಇರಬೇಕು, ಪಾಸ್ಪೋರ್ಟ್ ಒಂದು ಬೇಕು. ಅದಾಗದ್ಮೇಲೆ ಒಂದು 5 days ಟ್ರೈನಿಂಗ್ ಅಂತ ಇರುತ್ತೆ. ಅದು 5 days ಟ್ರೈನಿಂಗ್ ಎಲ್ಲ ಆಗೋದ್ಮೇಲೆ ಒಂದು ಲೈಸೆನ್ಸ್ ಸಿಗುತ್ತೆ. ಆ ಲೈಸೆನ್ಸನ್ನು ಕಂಪಲ್ಸರಿ. ಬಟ್ ಮೋಸ್ಟ್ ಆಫ್ ದೆಮ್ ಇವಾಗ ಯೂಸ್
ಮಾಡ್ತಿಲ್ಲ, ಇವಾಗ ಇಂಡಿಯಾ ಎಲ್ಲ ಮ್ಯಾಂಡೇಟ್ರಿ ಮಾಡ್ತೈತೆ. ನೋಡ್ಬೇಕು ಅದು ಹೆಂಗೆ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡ್ತಾರಂತ. ಏನಕ್ಕಂದರೆ ಅದು ಎಷ್ಟೆಷ್ಟು ಜನ ಟೇಕ್ ಆಫ್ ಮಾಡ್ತಿದ್ದಾರೆ, ಇನ್ನೂ ಕ್ಯಾಲ್ಕುಲೇಷನ್ಸು. ಇವಾಗ ಎಲ್ಲ ಡ್ರೋನ್ಸ್ನ ರಿಜಿಸ್ಟರ್ ಮಾಡಿಲ್ಲ ಫಸ್ಟು. ಸೊ ರಿಜಿಸ್ಟರ್ ಆಗಿರೋ ಡ್ರೋನ್ಸ್ ಮಾತ್ರ ಫ್ಲೈ ಆಗ್ಬೋದು ಅಂತಲೂ ರೂಲ್ಸ್ ಇದೆ. ಸೊ ಇದನ್ನೆಲ್ಲ ಫಿಗರ್ ಔಟ್ ಮಾಡ್ಕೊಂಡು ಇನ್ನೂ ಸ್ಟ್ರಿಕ್ಟಾಗಿ ರೂಲ್ಸ್ ತಂದಿಲ್ಲ. ಬಟ್ ಇವಾಗ ಕಲ್ತ್ ಮೇಲೆ ಲೈಸೆನ್ಸ್ ತೊಗೊಂಡಾಗದ್ಮೇಲೆ ಫ್ಲೈ ಮಾಡ್ಬೋದು. ಸೊ ಇವಾಗ ಫಾರ್ಮರ್ಸ್ ಅಂದ್ರೂ ಒಂದು 10th ಪಾಸ್ ಆಗಿರೋರು ಯಾರಾದರೂ ಒಂದು ವಿಲೇಜಲ್ಲಿದ್ದರೆ, ಸೊ ಹಿ ಕ್ಯಾನ್ ಟೇಕ್ ಓವರ್ ಮೇ ಬಿ ಒಂದು ವಿಲೇಜ್ಗೆ ಒಂದು 2-3 ಜನ ಇದ್ರೂ ಸಾಕಾಗುತ್ತೆ. ಸ್ಮಾಲ್ ಸ್ಕೇಲ್ ವಿಲೇಜಸ್. ಅದೇನು ರಿಜಿಸ್ಟ್ರೇಷನ್ ಅಂದ್ರಲ್ಲ, ಏನು ಅರ್ಥ ಆಗಿಲ್ಲ ನನಗೆ. ಅದೇನು ರಿಜಿಸ್ಟರ್ ಮಾಡ್ಕೋಬೇಕು? ಎಸ್. ಸೊ ಇವಾಗ ಡ್ರೋನ್ಸ್ ರಿಜಿಸ್ಟ್ರೇಷನ್ ಅಂದರೆ ಒಂದು UIN ಅಂತ ಇರುತ್ತೆ. ಇವಾಗ ನಮಗೆ ಗಾಡಿದಲ್ಲೆಲ್ಲ ಹೆಂಗೆ ನಂಬರ್ ಪ್ಲೇಟ್ ಲೈಸೆನ್ಸ್ ಥರ. ಸೊ ಅದಕ್ಕೂ ಒಂದೊಂದು, ಇವಾಗ ಇದು ಒಂದು ಡ್ರೋನ್ ಅಂತ ಅಂದರೆ ಇವಾಗ ಇದಕ್ಕೂ ಒಂದು ನಂಬರ್ ಪ್ಲೇಟ್ ಥರ ಅದಕ್ಕೊಂದು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ. ಒಂದು ಯೂನಿಕ್ ಆಗಿ ಒಂದೊಂದು ಡ್ರೋನ್ಗೂ ಒಂದೊಂದು ನಂಬರ್ಸ್ಗಳಿರುತ್ತೆ. ಏನಕ್ಕೆ? ಸೊ ಅದು ಒಂದು ಕೌಂಟ್ ಸಿಗಬೇಕು ಅಂತ. ಸೊ ಇವಾಗ ನನ್ನ ಹತ್ರನೇ ಇವಾಗ 5 ಡ್ರೋನ್ಸ್ ಇದೆ ಅಂದ್ಕೊಳ್ಳಿ. ಸೊ ಇದೇ ಥರ ಎಷ್ಟು ಜನ ಹತ್ರನೂ ಡ್ರೋನ್ಸ್ ಇರುತ್ತೆ. ಒಬ್ರೊಬ್ರು ಹಿಂಗೆ 10 ಡ್ರೋನ್ಸ್ ಇಟ್ಕೊಂಡ್ರೆ ಒಂದು ಕೌಂಟು ಸಿಗಲ್ಲ. ಅದಕ್ಕಂತ ಒಂದು ಕೌಂಟ್ ಸಿಗಬೇಕು. ಅದಾಗದ್ಮೇಲೆ ಡಿಜಿಟಲ್ ಪೋರ್ಟಲಲ್ಲಿ ಡಿಜಿಸ್ಕೈ ಅಂತ ಅಂತೀವಿ, ಆ ಪೋರ್ಟಲಲ್ಲಿ ಅಪ್ಡೇಟ್ ಆಗುತ್ತೆ ಏನೇನೆಲ್ಲ ಲಾಗ್ಸ್ ಮಾಡಿದೀವಿ, ಹೆಂಗೆಲ್ಲ ಫ್ಲೈ ಮಾಡಿದೀವಿ, ಏನಕ್ಕೆ ಫ್ಲೈ ಮಾಡಿದೀವಿ, ರೂಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅದು ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಬೇಕು. ಅದಾದ್ಮೇಲೆ ಇನ್ಶೂರೆನ್ಸ್ ಏನಾದರೂ ಕ್ಲೇಮ್ ಮಾಡ್ಬೇಕಂದ್ರೆ, ಇವಾಗ ನಾವು 3 ಲಕ್ಷ 5 ಲಕ್ಷ ಡ್ರೋನ್ಸ್ ಫ್ಲೈ ಮಾಡೋ ಟೈಮಲ್ಲಿ ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಪರಿಸ್ಥಿತಿ ಬಂದರೆ, ಏನಾದರೂ ಕ್ರ್ಯಾಶ್ ಆಯಿತು, ಗಿಡಕ್ಕೆ ಏನಾದರೂ ಹೊಡಿತು, ಇಲ್ಲಾಂದ್ರೆ ಲೈಟ್ ಕಂಬಗಳಿರುತ್ತೆ, ಆ ಥರ ಆಕ್ಸಿಡೆಂಟ್ಸ್ ಏನಾದ್ರು ಆಗಿದ್ರೆ ಆ ಟೈಮಲ್ಲೆಲ್ಲ ಅದು ಕಂಪಲ್ಸರಿ ಯೂಸ್ ಆಗುತ್ತೆ. ಸೊ ಅದೆಲ್ಲ ಈ ತರ ಜಾಸ್ತಿ ಇನ್ನೂ ರೂಲ್ಸ್ಗಳು ಮಾಡ್ತಾರೆ. ಬಟ್ ಟೈಮ್ ತಗೊಳುತ್ತೆ. ಮೇ ಬಿ ಇನ್ನೊಂದು 5-6 ವರ್ಷ ತಗೊಳ್ಬೋದು ಬೇಸಿಕ್ ಆಗಿ. ಬಟ್ ರೂಲ್ಸ್ಗಳು ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಮೇ ಬಿ ಇದನ್ನು ತುಂಬಾ ಮಿಸ್ಯೂಸ್ ಕೆಲವ್ರು ಮಾಡ್ಬೋದು ಅಂತನ ಈ ರೂಲ್ಸ್ ಮಾಡೋದು. ಸೊ ಇವಾಗ ಯಾರು ಬೇಕಾದ್ರೂ ಡ್ರೋನ್ ಪರ್ಚೇಸ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲಿ ಬೇಕಾದ್ರೂ ಆರಿಸ್ಬಿಡ್ತೀನಿ ಅಂತ ಅಂದರೆ ಅದನ್ನು ಮಿಸ್ಯೂಸನ್ನು ಮಾಡ್ಕೊಳ್ಬೋದು. ಸೊ ಅನ್ರಿಸ್ಟ್ರಿಕ್ಟೆಡ್ ಏರಿಯಾಸ್ ಎಲ್ಲ ಇರುತ್ತೆ, ಏರ್ಪೋರ್ಟಲ್ಲಿ ಫ್ಲೈ ಮಾಡೋಂಗಿಲ್ಲ, ಅಲ್ಲೂ ಟೇಕ್ ಆಫ್ ಮಾಡ್ತೀನಿ ಅಂತ ಅಂದರೆ ಅದು ರಿಸ್ಕ್ ಜಾಸ್ತಿ. ಅದಾದ್ಮೇಲೆ ಡಿಫೆನ್ಸ್ ಏರಿಯಾ, ಇವಾಗ ಇಲ್ಲಿ ಜಾಳಲ್ಲಿ ಸೈಡು, ಇಲ್ಲಿ ಬ್ಯಾಂಗ್ಳೂರ್ ಅಂತಂದರೆ ಎಷ್ಟೊಂದು ಏರಿಯಾಸ್, ಬ್ಯಾಂಗ್ಳೂರ್ ಸಿಟಿದಲ್ಲಂತೂ ಫ್ಲೈ ಮಾಡೋಕ್ಕಾಗ್ತಿಲ್ಲ. ಇವಾಗ ನಾವು ಫ್ಲೈ ಮಾಡಬೇಕು, ಟೆಸ್ಟಿಂಗ್ ಮಾಡ್ಬೇಕಂತ ಅಂದರೆ ಅದಕ್ಕಂತಾನೆ ಸೆಪ್ರೇಟ್ ಗ್ರೌಂಡ್ಸ್ಗಳು ಇಟ್ಕೊಂಡಿದ್ದೀವಿ. ಅದು ಇಲ್ಲಾಂದರೆ ಗ್ರೀನ್ ಝೋನ್ ಅಂತ ಇರುತ್ತೆ, ಅಲ್ಲೆಲ್ಲ ಫ್ಲೈ ಮಾಡ್ಬೋದು. ಸೊ ಇವಾಗ ಅದರಲ್ಲೂ ರೂಲ್ಸ್ಗಳಿದೆ. ಏರ್ಪೋರ್ಟಿಂದ 5 ಕಿಲೋಮೀಟರ್ಸ್ ಅಂತೂ ಫ್ಲೈ ಆಗೋದು ಇಲ್ಲ. DJ ಡ್ರೋನ್ಸ್ ಇದ್ರೆ, ಬೇರೆ ಡ್ರೋನ್ಸ್ ಎಲ್ಲ ಇದ್ರೆ ಫ್ಲೈ ಮಾಡೋಂಗಿಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ. ಸೊ ಗೊತ್ತಿಲ್ಲದೆ ಇರೋರು ಫ್ಲೈ ಮಾಡಿದ್ರೆ ಅದಕ್ಕೂ ಪೆನಾಲ್ಟಿ ಇರುತ್ತೆ. ಅದಾದ್ಮೇಲೆ ಜೈಲು ಇದೆ. ಪ್ಲಸ್ ಅದು ಡ್ರೋನ್ಸ್ ಏನೇನಿದೆಯೋ ಅದನ್ನು ಬ್ಯಾನ್ ಮಾಡಿಬಿಡ್ತಾರೆ. ಅವ್ರಿಗೆ ನೆಕ್ಸ್ಟ್ ಟೈಮ್ ಫ್ಲೈ ಮಾಡೋ ಥರ ಮಾಡಲ್ಲ. ಸೊ ನಾನೇನೋ ಸುಮ್ಮನೆ ಅಂಗಡಿಯಿಂದ ತಂದ್ಬಿಟ್ಟು ಕನೆಕ್ಟ್ ಮಾಡಿ ರಿಮೋಟ್ ಕಾರ್ ಥರ. ಸೊ ಇವಾಗ ಆ ಕ್ಯಾಟಗರಿದಲ್ಲೂ ಟಾಯ್ ಕ್ಯಾಟಗರೀಸ್ ಅಂತ ಹೋಗ್ಬೋದು. ಸೊ ಇವಾಗ ಮೇ ಬಿ 249 ಗ್ರಾಮ್ಸ್ ಅಂತ ಒಂದು ರೂಲ್ ಇದೆ. ಸೊ 249 ಗ್ರಾಮ್ಸ್ಗಿಂತ ಕೆಳಗಡೆ ಇರೋ ಡ್ರೋನ್ಸ್ ಏನೇನಿದೆಲ್ಲ ವೆಯ್ಟು, ಅದು ಎಲ್ಲಿ ಬೇಕಾದ್ರೂ ಫ್ಲೈ ಮಾಡ್ಬೋದು. ಇವಾಗ ಚಿಕ್ಕದು ಟಾಯ್ ಡ್ರೋನ್ಸ್ ಅಂದರೆ ಮಕ್ಳಿಗೆ ಆಟ ಆಡೋ ಥರ, ಸೊ ಅದೇ ಎಲ್ಲ ಫ್ಲೈ ಮಾಡ್ಬೋದು. ಬಟ್ ಅದು ಹೆಂಗೆ ಅಂತ ಅಂದರೆ ಅದನ್ನು ಅನ್ರೆಸ್ಟ್ರಿಕ್ಟೆಡ್ ಏರಿಯಾಸ್ ಏನೇನಿದೆ ಅಲ್ಲ ಅಲ್ಲೆಲ್ಲ ಫ್ಲೈ ಮಾಡೋಂಗಿಲ್ಲ. ಓಕೆ ಸೊ ಇಷ್ಟಿದೆ ಇದರಲ್ಲಿ. ಸೊ ಅಗ್ರಿಕಲ್ಚರ್ ಹೇಳಿದ್ರಿ, ರಿಯಲಿ ಇವಾಗ ತುಂಬಾ ಇನ್ಫಾರ್ಮೇಟಿವ್ ಆಯ್ತು ನಮಗೆ. ನಾವೇನೋ ಅಂದ್ಕೊಂಡಿದ್ವಿ. ಸೊ ಡಿಫೆನ್ಸ್ ಅಂದಾಗ, ಸೊ ಅದರಲ್ಲಿ ಯಾವ ಥರ ಅದ್ರಲ್ಲಿ ತುಂಬ ಇದೆ ಅನ್ಸುತ್ತೆ. ಡಿಫೆನ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಿರೋದು ಒಂದು DRDO. ಆ ಡ್ರೋನ್ಸ್ ಎಲ್ಲ ಯಾವುದು ಕಂಪ್ನೀಸ್ಗೂ ಕೊಡ್ತಿಲ್ಲ. ಸೊ ದಟ್ ಈಸ್ ಹ್ಯಾಂಡಲ್ಡ್ ಬೈ DRDO. ಇವಾಗ ಸ್ಟಾರ್ಟ್ ಮಾಡ್ತಿರೋದು ಆಪರೇಷನ್ ಸಿಂಧೂರ್ ಆಗಿದ್ಮೇಲೆ. ಸೊ ಮೆನಿ ಕಂಪ್ನೀಸ್. ಸೊ ಇವಾಗ ನಮ್ಮದು ಇಂಡಿಯಾದಲ್ಲೇ ನೋಡಿದ್ರೆ ದೆರ್ ಆರ್ ಮೋರ್ ದೆನ್ 500 ಕಂಪ್ನೀಸ್ ಹೂ ಆರ್ ಬಿಲ್ಡಿಂಗ್ ಡ್ರೋನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಡ್ರೋನ್ಸ್, ಡೆವಲಪಿಂಗ್, R&D, ಇವರೆಲ್ಲ ಕಂಪ್ನೀಸು ಇದ್ರಲ್ಲಿ ಮಾಡ್ತಿದ್ರು. ಸೊ ಈ ಥರ ಕಂಪ್ನೀಸಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತಿರೋದು ಈ ಥರ ಬೇಸಿಕ್ ಡ್ರೋನ್ಸ್ ವಿಚ್ ಕ್ಯಾನ್ ಡೂ ಅ ಬಾರ್ಡರ್ ಸೆಕ್ಯೂರಿಟಿ. ಸ್ಟಾರ್ಟಪ್ಸ್ ಎಲ್ಲ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಬಂದಮೇಲೆ ಮೇ ಬಿ ಅಟ್ಯಾಕ್ ಡ್ರೋನ್ಸ್ ಅಂತ ಇರ್ಬೋದು, ಕಾಮಕಾಜಿ ಡ್ರೋನ್ಸ್ ನೋಡಿರ್ಬೋದು, ಸೂಸೈಡ್ ಡ್ರೋನ್ಸ್ ಅಂತ. ಸೊ ಇದು ಏನು ಮಾಡುತ್ತಂತ ಅಂದರೆ, ಸೊ ಇದು FPV ಡ್ರೋನ್ಸ್ ಅಂತಲೂ ಕರಿತೀವಿ, ವಿಚ್ ಇಸ್ ಅಟ್ಯಾಚ್ಡ್ ವಿತ್ ಅ ಸ್ಮಾಲ್ ಎಕ್ಸ್ಪ್ಲೋಸಿವ್. ಸೊ ಒಂದು ಗ್ರೆನೇಟ್ ಆದರೂ ಆಗಿರ್ಬೋದು, ವಿಚ್ ಇಸ್ ಆಗಿನ್ ಆಲ್ ರಿಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೂ ಡಿಫೆನ್ಸ್ ಜಾಸ್ತಿ ಇದೆ. ಸೊ ಇದರಲ್ಲಿ ಏನಂತ ಅಂದರೆ, ಒಂದು ಡ್ರೋನಿಗೆ ಒಂದು ಸ್ಮಾಲ್ ಎಕ್ಸ್ಪ್ಲೋಸಿವ್ನ ಅಟ್ಯಾಚ್ ಮಾಡಿಬಿಟ್ಟು
ಏನಾದರೂ ಎನಿಮೀಸ್ ಏನಾದರೂ ಕಾಣಿಸಿದ್ರೆ ಇಟ್ ಕ್ಯಾನ್ ಗೋ ಆ್ಯಂಡ್ ಅಟ್ಯಾಕ್ ಆನ್ ದೆಮ್. ಸೊ ಆ ಥರ ನಡೀತಿದೆ. ಅದರಲ್ಲೂ AI ಇಂಟಿಗ್ರೇಟ್ ಮಾಡಿಬಿಟ್ಟು ಫುಲ್ಲು ಆಟೋನಮಸ್ ಮಾಡ್ತಾರೆ, ಸ್ಮಾರ್ಟ್ ಮಾಡಿದ್ದಾರೆ. ಸೊ ಇಟ್ ಕ್ಯಾನ್ ಆಟೋಮೆಟಿಕ್ಲಿ ಫ್ಲೈ, ಗೋ, ಹಿಟ್ ದಿ ಟಾರ್ಗೆಟ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ ಓಕೆ ಸೊ ಹಂಗೆಲ್ಲ ನಡೀತಿದೆ. ಓಕೆ ಓಕೆ. ಆಮೇಲೆ ಇನ್ನೊಂದು ಇವಾಗ ಇತ್ತೀಚೆಗೆ ಕೆಲವು ಶೋಸ್ ನೋಡ್ತಾ ಇದ್ದೀನಿ ನಾನು. ಎಸ್. ಅಂದರೆ ಸಚ್ ಅ ವಂಡರ್ಫುಲ್ ಇಮೇಜಸ್, ಸೋ ಮೆನಿ ಡ್ರೋನ್ಸ್ ಯೂಸ್ ಮಾಡಿ, ಅದೆಲ್ಲ ಯಾವ ಥರ ಮಾಡ್ತಾ ಇದ್ದಾರೆ? ಸೊ ಇವಾಗ ಲೈಟ್ ಶೋ, ಡ್ರೋನ್ ಲೈಟ್ ಶೋ ಅಂತ ಕರಿತೀವಿ. ಸೊ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಇವಾಗ ಒನ್ ಡ್ರೋನ್ ಆಯಿತು, ಒನ್ ಡ್ರೋನ್ ಎತ್ತಿ ಲೈಟ್ ತೊಗೊಳುತ್ತೆ. ಸೊ ಇವಾಗ ಅದಕ್ಕೆ 10 ಡ್ರೋನ್ಸ್ ಅಟ್ಯಾಚ್ ಮಾಡಿದ್ವಿ, ಅದಕ್ಕೆ 500 ಡ್ರೋನ್ಸು, ಅದಕ್ಕೆ ಒಂದು 3000 5000 ಡ್ರೋನ್ಸ್, ಎಲ್ಲ ಮಲ್ಟಿಪಲ್ ಡ್ರೋನ್ಸ್ನ ಕನೆಕ್ಟ್ ಮಾಡಿಬಿಟ್ಟು ಒಂದೇ ಪ್ರೋಗ್ರಾಮರ್ ಅಂದರೆ ಗ್ರೌಂಡ್ ಕಂಟ್ರೋಲಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಇದು ಎಲ್ಲ ಫುಲ್ ಸಿಂಕ್ರನಸ್ ಆಗಿ ನಡೆಯುತ್ತೆ. ಆ್ಯಂಡ್ ದೆನ್ RTK ಮತ್ತು ಹೈ ಆ್ಯಕ್ಯುರೇಟ್ GPSಗಳನ್ನು ಯೂಸ್ ಮಾಡ್ಬೋದು. ಸೊ ಇದ್ರದ್ದು ಆ್ಯಕ್ಯುರಸಿ ಅಂತ ಅಂದರೆ 10 ಸೆಂಟಿಮೀಟರ್ ತನಕ ಇರುತ್ತೆ. 10 ಸೆಂಟಿಮೀಟರ್ ಅಂದರೆ ಇಷ್ಟು ಮೂವ್ ಆಗಲ್ಲ. ಸೊ ಇಲ್ಲಿ ಡ್ರೋನ್ದು ಪೊಸಿಷನಿಂಗ್ ಕೊಟ್ಟರೆ, ಸೊ XYZ ಕೋಆರ್ಡಿನೇಟ್ಸ್ ಅಂತ ಯೂಸ್ ಮಾಡ್ತೀವಿ 3D ಸ್ಪೇಸಲ್ಲಿ. ಸೊ ಇವಾಗ 3D ಸ್ಪೇಸಲ್ಲಿ ಇವಾಗ ಒಂದು ಡ್ರೋನ್ ಹೋಗಿ ಇಲ್ಲಿದೆ ಅಂತ ಅಂದಮೇಲೆ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿರ್ತೀವಿ, ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿರ್ತೀವಿ. ಸೊ ಮಲ್ಟಿಪಲ್ ಯಾವಾಗ ಡ್ರೋನ್ಸ್ಗಳು ಆ್ಯಡ್ ಆಗಿದ್ಮೇಲೆ ಸೊ ಇಟ್ ಬಿಕಮ್ಸ್ ಅ ನೆಟ್ವರ್ಕ್. ಸೊ ಈ ನೆಟ್ವರ್ಕ್ ಆಗಿದ್ಮೇಲೆ ಒಂದು ಮ್ಯಾಟ್ರಿಕ್ಸ್ ಅಂತ ನೋಡಿರ್ತೀವಿ. ಇವಾಗ ನಮ್ಮದು ಪಿಕ್ಸೆಲ್ಸ್ ಫೋನ್ಸಲ್ಲೂ ಹಾಗೆ ಕಾಣಿಸುತ್ತೆ. ಸೊ ಎಲ್ಲ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ LEDs ಜಾಯಿನ್ ಮಾಡಿದ್ಮೇಲೆ ನಮ್ಗೆ ಅದೊಂದು ಪಿಕ್ಚರ್ ಥರ ಕಾಣಿಸುತ್ತೆ. ಸೊ ಇದು ಎಲ್ಲ ಸಿಂಕ್ರನೈಸ್ಡ್ ಕೋಆರ್ಡಿನೇಟ್ಸಿಂದ ಎಲ್ಲ ಮಾಡ್ತಿರೋದು. ಬಟ್ ಇಟ್ ಇಸ್ ಅ ಗ್ರೇಟ್ ಟೆಕ್ನಾಲಜಿ, ಸಿಕ್ಕಾಪಟ್ಟೆ ಬೂಮ್ ಆಗ್ತೈತೆ. ಬಟ್ ಫೇಲಿಯರ್ಸ್ಗಳನ್ನ ಜಾಸ್ತಿ ಆಗ್ತಿದೆ. ರೀಸೆಂಟಾಗಿ ನೋಡಿರ್ಬೋದು ಎಷ್ಟೊಂದು ಡ್ರೋನ್ಸ್ಗಳ ಮೇಲಿಂದ ಬೀಳ್ತಿದೆ ಅಂತ. ದೆರ್ ಆರ್ ಸ್ಟಿಲ್ ದ ಟೆಕ್ನಾಲಜಿ ಶುಡ್ ಡೆವಲಪ್. ಯಾ, ಫಸ್ಟ್ ಫೇಸಲ್ಲಿದೆ. ಬಟ್ ಅಗೇನ್ ಎಲ್ಲ ಕಡೆ ಟೆಕ್ನಾಲಜಿ ಗ್ರೋ ಆಗ್ತಿರೋದ್ರಿಂದ ಇಟ್ ಮೈಟ್ ಬಿ ಅ ಸಕ್ಸಸ್ಫುಲ್. ಇವಾಗ ಆಲ್ರೆಡಿ ಸಕ್ಸಸ್ ಆಗಿದೆ. ಮೇ ಬಿ ಇಟ್ ಕ್ಯಾನ್ ಗ್ರೋ ಇವನ್ ಮೋರ್ ಹೈಯರ್ ಆ್ಯಂಡ್ ಹೈಯರ್. IPL ಅಲ್ಲಿ ನೋಡ್ತೆ ಫೈನಲ್ಸ್ ಬಂದಾಗ ದೇ ಹ್ಯಾಡ್ ದಿಸ್ ಡ್ರೋನ್ ಶೋ, ಅದರಲ್ಲಿ ಕಪ್ ಬರೋ ಥರ ಅಂತೆಲ್ಲ. ಸೊ ಇದು ಎವ್ರಿಥಿಂಗ್ ಇಸ್ ರಿಮೋಟ್ ಕಂಟ್ರೋಲ್ಡ್ ಅಲ್ವಾ? ಒಂದಕ್ಕೊಂದು ಕನೆಕ್ಟಿವಿಟಿ ಅಂತಲ್ಲ, ಇಟ್ಸ್ ಆಲ್ ವೈರ್ಲೆಸ್. ಅದೇ ಸ್ವಾಮ್ ಡ್ರೋನ್ ಎಲ್ಲ ವೈರ್ಲೆಸ್. ಸೊ ಅದಕ್ಕೆ ಸ್ವಾಮ್ ಡ್ರೋನ್ಸ್ ಅಂತ ಅನ್ನೋದು. ಸೊ ಯಾವಾಗ ಒಂದಕ್ಕೊಂದು ಕನೆಕ್ಷನ್ ಇರುತ್ತಲ್ಲ, ಅದು ಡ್ರೋನ್ಸ್ಗಳು ಮಾತಾಡೋ ಥರ ಇರುತ್ತೆ. ಅದು ಇಲ್ಲಾಂದ್ರೆ ಪ್ರೀ ಪ್ರೋಗ್ರಾಮ್ಡ್ ಅಂತ ಇರುತ್ತೆ. ಫುಲ್ ಇವಾಗ ಒಂದು ಕಂಪ್ಯೂಟರ್ ಅಂತ ಅಂದಮೇಲೆ ಒಂದು ಗ್ರೌಂಡ್ ಕಂಟ್ರೋಲ್ ಅಂತ ಕರಿತೀವಿ. ಗ್ರೌಂಡ್ ಕಂಟ್ರೋಲಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ಲು ಅದು 1000 ಡ್ರೋನ್ಸ್ ಏನೇನಿದೆ, ಒಂದೊಂದು ಡ್ರೋನ್ಸ್ದು ಪ್ರೀ ಪ್ರೋಗ್ರಾಮ್ಡ್ ಫೀಡ್ಸ್ಗಳಿರುತ್ತೆ. ಸೊ ಅದು ಕೋಆರ್ಡಿನೇಟ್ಸ್ಗಳು ಕೊಟ್ಟ ಮೇಲೆ ವಿತ್ ಟೈಮಿಂಗ್ ಆ್ಯಕ್ಯುರಸಿನೂ ಇರುತ್ತೆ. ಅದು ಒಂದೊಂದು ಡ್ರೋನು ಒಂದೊಂದು ಪ್ಲೇಸಿಗೆ ಹಂಗೆ ಹೋಗುತ್ತೆ ವಿತ್ ದಿ ಕೋಆರ್ಡಿನೇಟ್ಸ್. ಎಕ್ಸಲೆಂಟ್ ಎಕ್ಸಲೆಂಟ್. ಓಕೆ, ಸೊ ಇದು 2 ಆಯಿತು. ಇನ್ನೇನಿದೆಯಾ ಬೇರೆ ಡ್ರೋನ್ಸ್? ಇನ್ನೊಂದು ಇದೆ ಲೈಟ್ ಶೋ ಅಡ್ವರ್ಟೈಸ್ಮೆಂಟ್ ಕ್ಯಾಟಗರಿದಲ್ಲೇ ಇನ್ನೊಂದು ಕನ್ಸಿಡರ್ ಮಾಡಿದ್ರೆ, ಇವಾಗ ಹೊಸದಾಗಿ ನೋಡಿರ್ಬೋದು ಸ್ಕ್ರೀನ್ಸ್ಗಳು ಹಾಕುತ್ತವ್ರೆ. ಸೊ ಒಂದು 100 kg ಪೇಲೋ ಡ್ರೋನ್ ಇದ್ರೆ ಒಂದು 50 kgs ಒಂದು ಸ್ಕ್ರೀನ್ಸ್ LED ಸ್ಕ್ರೀನ್ಸ್ ಬರುತ್ತೆ. ಸೊ ಫುಲ್ ಮೇಲ್ಗಡೆ ಹಾಕುತ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಅಡ್ವರ್ಟೈಸ್ ವಾಟ್ ಎವರ್ ಯು ವಾಂಟ್ ಇನ್ ದ ಸ್ಕೈ. ಸೊ ಇದು ಒಂದೇ ಡ್ರೋನ್ ಯೂಸ್ ಮಾಡ್ತಿರೋದು. ಇಟ್ ಇಸ್ ನಾಟ್ ಲೈಕ್ ಅ ಸ್ವಾಮ್ ಡ್ರೋನ್ಸ್ ಅಂತ. ಸೊ ಇದು ಕಾಸ್ಟನ್ನು ಕಟ್ ಆಗ್ತೈತೆ. ಆ್ಯಂಡ್ ದಿಸ್ ಇಸ್ ಮಚ್ more better than the drones like the light show what we were speaking now. ಅದು 3000 ಡ್ರೋನ್ಸ್ ಯೂಸ್ ಮಾಡಬಹುದು, ಇದು ಒಂದೇ ಸ್ಕ್ರೀನ್ ಯೂಸ್ ಮಾಡ್ಬೋದು. ಬಟ್ ಇದು ಒಂಚೂರು ಚಿಕ್ಕದಾಗಿ ಕಾಣಿಸುತ್ತೆ ಕಂಪೇರ್ ಟು ದಟ್. ಸೊ ಹೌ ಮಚ್ ವೆಯ್ಟ್ ಇಟ್ ಕ್ಯಾನ್ ಕ್ಯಾರಿ? ಸೊ ಬೇಸಿಕ್ಲಿ ಕಾಂಪೊನೆಂಟ್ಸ್ಗಳೆಲ್ಲ ಸೇಮೇ ಇರುತ್ತೆ. ಸೊ ಅದ್ರದ್ದು ಸ್ಕೇಲ್ ಮಾಡ್ತಾ ಮಾಡ್ತಾ ಎಷ್ಟು kg ಬೇಕಾದ್ರೂ ಮಾಡ್ಬೋದು. ಸೊ ಎಷ್ಟು kg ಕ್ಯಾರಿ ಮಾಡುತ್ತೆ? ಇವಾಗ ನಾವು ಅದು LED ಸ್ಕ್ರೀನ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಸೊ ಅದು ಒಂದು 48 kgs ಅಂತ ಒಂದು ಆವ್ರೇಜ್ ಆಗಿ ತೊಗೊತಿರೋದು. ಸ್ಕ್ರೀನ್ಸ್ ವೆಯ್ಟು, ಬ್ಯಾಟ್ರಿ ವೆಯ್ಟು, ಅಡಿಷ್ನಲ್ ಏನೇನೆಲ್ಲ ಇದೆಯೋ. ಏನಕ್ಕಂದ್ರೆ ಅದು ವಿಂಡ್ ರೆಸಿಸ್ಟಿವಿಟಿನೂ ಇರುತ್ತೆ. ಸೊ ಮೇಲೆ ಹೋಗ್ತಾ ಹೋಗ್ತಾನು ವಿಂಡ್ ಜಾಸ್ತಿ ಆಗುತ್ತೆ. ಸ್ಕ್ರೀನ್ಗಳನ್ನು ಹಿಂಗೆ ಆಗಬಾರ್ದು. ಸೊ ಹಿಂದೆ ಮುಂದೆ ಹೋಗ್ದವಾಗ ಅವಾಗ ಮತ್ತೆ ವೆಯ್ಟನ್ನು ಜಾಸ್ತಿ ಲೋಡ್ ಬೀಳುತ್ತೆ ಮೋಟರ್ಸ್ ಮೇಲೆ. ಸೊ ಅದಕ್ಕಂತ ಟಾಲರೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಅರೌಂಡ್ 50 kgs ತನಕ ಎತ್ತೋ ಥರ ಮಾಡ್ತೀವಿ. ಓಕೆ, ಹಂಗೆ ಒಂದು 50 kg ಒಂದು ಪರ್ಸನ್ನ ಇಲ್ಲಿ ಕಟ್ಬಿಟ್ಟು ಡ್ರೋನ್ ಎಲ್ಲ ಆರಾಮಾಗಿ ಮಾಡ್ಬೋದು. ಸೊ ಇವಾಗ ಅದರಲ್ಲೂ ನೋಡಿದ್ರೆ ಎಷ್ಟೊಂದು ಜನ ಏರ್ ಟ್ಯಾಕ್ಸಿಗಳು ಮಾಡಿದಾರಲ್ಲ, ಸೊ ಅದನ್ನು ಅರೌಂಡ್ 250 kgs ತನಕ ಆರಾಮಾಗಿ ಬಿಲ್ಡ್ ಮಾಡ್ಬೋದು. ಓಕೆ ಓಕೆ. X11 X12 ಅಂತ ಮೋಟರ್ ಕಾನ್ಫಿಗರೇಷನ್ಸ್ ಬರುತ್ತೆ.
ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ ಓಕೆ. ಇದು ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗ್ಬೋದು ಇದು ಈ ಥರ ಒಂದು ಜನರಲ್ ಆಗಿ ಒಂದು ಬಿಲ್ಡ್ ಮಾಡೋಕ್ಕೆ? ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ಇದು ನಾನು ರಿಯಲ್ ಎಸ್ಟೇಟ್ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಮಾಡಿದ್ದೆ. ಇವಾಗ ಯಾವುದಾದ್ರೂ ಹೊಸದು ಬಿಲ್ಡಿಂಗ್ ಇದೆ ಅಡ್ವರ್ಟೈಸ್ ಮಾಡಬೇಕು ಇಂಡೋರ್ ಫೋಟೋಗ್ರಫಿಗೆ ಅಂತ. ಓಕೆ. ಸೊ ಇದು ಫುಲ್ಲು ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಇದಕ್ಕೇನು ಸೆನ್ಸರ್ಸ್ಗಳು ಅಂದರೆ ಆಬ್ಸ್ಟಿಕಲ್ ಅವಾಯ್ಡೆನ್ಸು ಆ ಥರ ಏನು ಯೂಸ್ ಮಾಡಿಲ್ಲ. ಸೊ ಇದು ಫುಲ್ಲು ಮ್ಯಾನ್ಯುಯಲ್ ಆಗಿ ಫ್ಲೈ ಮಾಡ್ಬೋದು. ಸೊ ಇದರಲ್ಲಿ ಒಂದು ಚಿಕ್ಕದು ಕ್ಯಾಮ್ರಾ ಇರುತ್ತೆ. ಸೊ ಇದು ಕ್ಯಾಮ್ರಾ ಅಪ್ಲಿಕೇಶನ್ ಬೇಸ್ಡ್ ಮೇಲೆ ಮಾಡಿರೋದು. ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ. ಸೊ ಇದು DJI ಇಂದ O3 ಕ್ಯಾಮ್ರಾ. ಸೊ ಇದು ಬಂದ್ಬಿಟ್ಟು ಅರೌಂಡ್ 23,000 ಇದೆ ಕ್ಯಾಮ್ರಾ. ಫುಲ್ ಡ್ರೋನ್ ಬೇಕು ಅಂತ ಅಂದರೆ ಅರೌಂಡ್ 40,000 ತನಕ ಆಗುತ್ತೆ. ಇದರಲ್ಲಿ ಇನ್ನೊಂದು ಹೊಸದಾಗಿ ಬಿಟ್ಟಿದ್ದಾರೆ. ಸೊ ಅದರಲ್ಲೂ ಮಾಡ್ಬೇಕಂದ್ರೆ 50-60,000 ಅಲ್ಲಿ ಒಂದು ಡ್ರೋನ್ ರೆಡಿ ಆಗುತ್ತೆ. ಅದಾಗದ್ಮೇಲೆ ಇದು FPV ಗಾಗಲ್ಸು. ಸೊ ಇದನ್ನು ಡಿಪೆಂಡ್ಸ್ ಆಗುತ್ತೆ ಯಾವ ವರ್ಷನ್ ಯೂಸ್ ಮಾಡ್ತೀವಿ ಅಂತ. ಸೊ ಒಂದು ಗಾಗಲ್ಸ್ನು ಸ್ಟಾರ್ಟಿಂಗ್ ಅನಲಾಗ್ ಅಂತ ಬರುತ್ತೆ. ಅದು ಕ್ವಾಲಿಟಿ ಕಡಿಮೆ ಇರುತ್ತೆ. ಅದಾದ್ಮೇಲೆ ರೇಂಜ್ನು ಸ್ವಲ್ಪ ಕಡಿಮೆ ಇರುತ್ತೆ. ಅದು ಬಂದ್ಬಿಟ್ಟು 10,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಕ್ಕೆ ಯೂಸ್ ಮಾಡೋದು? ಇದು ಕನೆಕ್ಟಿವಿಟಿ ಇದೆಯಾ? ಎಸ್. ಸೊ ಇದು ನಾವು ಕಣ್ಣಿಗೆ ಹಾಕೊಂಡು ಸೊ ವಿ ಕ್ಯಾನ್ ಫ್ಲೈಟ್ ಲೈಕ್ ದಿಸ್. ಸೊ ಇದು ಮಾಡಿದವಾಗ ಏನಾಗುತ್ತೆ ಅಂತ ಅಂದರೆ ಯೂಶಲಿಗೆ ಬೇರೆ ಡ್ರೋನ್ಸ್ಗಳು ನೋಡಿರ್ಬೋದು ಸ್ಕ್ರೀನ್ ಇರುತ್ತೆ, ಅದರಲ್ಲಿ ಅಷ್ಟು ಬೇಗ ಮೆನ್ಯೂರ್ ಮಾಡೋಕ್ಕಾಗಲ್ಲ. ಹೌದು, ಈ ಮ್ಯಾರೇಜ್ ಗ್ರೌಂಡ್ಸ್ ಅಲ್ಲಿ ಶೂಟ್ ಮಾಡ್ತಾ ಇಲ್ಲಿ ನೋಡಿಕೊಂಡು ಕಂಟ್ರೋಲ್ ಇಟ್. ಸೊ ನೀವು ಇಲ್ಲಿ ನೋಡೋಷ್ಟೊತ್ತಿಗೆ ಅಲ್ಲಿ ಕಣ್ಣೆತ್ತಷ್ಟೊತ್ತಿಗೆ ಅದು ಕ್ರ್ಯಾಶ್ ಆಗೋಗಿರುತ್ತೆ. ಸೊ ಆ ಮೆನ್ಯೂರ್ ಬರೋಕ್ಕೆ ಇದನ್ನ FPV ಗಾಗಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನೇ ಇನ್ನೊಂಚೂರು ಅಡ್ವಾನ್ಸ್ ಆಗಿ ಮಾಡಿದ್ರೆ 5 ಇಂಚ್ 10 ಇಂಚ್ ಡ್ರೋನ್ FPV ಡ್ರೋನ್ಸ್ ಅಂತ ಕರಿತೀವಿ. ಸೊ ಇದು ಬಂದು ಕ್ಯಾಮ್ರಾ ವಿಷನ್. ಇದು ಕ್ಯಾಮ್ರಾ ವಿಷನ್. ಸೊ ಕ್ಯಾಮ್ರಾ ಏನ್ ಕಾಣುತ್ತೆ ನಿಮ್ಮ ಇದರಲ್ಲಿ ಕಾಣುತ್ತೆ. ಫಸ್ಟ್ ಪರ್ಸನ್ ವ್ಯೂ FPV ಅಂತ ಅಂದ್ರೆ. ಓಕೆ ಓಕೆ. ಸೊ ಡ್ರೋನ್ ಫಸ್ಟ್ ಏನು ಕಾಣಿಸುತ್ತೋ ಅದು ನಮ್ಗೆ ಕಾಣುತ್ತೆ. ಓಕೆ ಓಕೆ. ಸೊ 1:1 ಅದೇನು ನೋಡುತ್ತೆ ನಿಮ್ಗೆ ಇಲ್ಲಿ ಕಾಣುತ್ತೆ. ಎಸ್. ಸೊ ಇಟ್ಸ್ ಈಸಿ ಟು ಕಂಟ್ರೋಲ್. ಅಂಡ್ ಯು ಕ್ಯಾನ್ ಮೂವ್ ಅರೌಂಡ್ ಅಂಡ್ ಜಸ್ಟ್ ಮಾಡ್ಬೋದು. ಇವಾಗ ಇದರಲ್ಲಿ ಹೈ ಸ್ಪೀಡ್ ಡ್ರೋನ್ಸ್ ಅಂತಾನು ಮಾಡಿದ್ದಾರೆ, ವಿಚ್ ಆರ್ ಏಬಲ್ ಟು ಅಚೀವ್ ಲೈಕ್ ಅರೌಂಡ್ 350 to 400 kilometers per hour. ಓಕೆ. ಸೊ ನೀವು ಬೈಕಲ್ಲಿ ಓಡಿಸೋ ಟೈಮಲ್ಲೇ ಪ್ಯಾಸೆಂಜರ್ ಹಿಂದೆ ಕೂತಿದ್ರೆ ಗೊತ್ತಾಗುತ್ತೆ. ಸೊ 60 70-80 ಹೋಗೋನು ಸ್ಪೀಡಾಗಿ ಹೋಗ್ಬೇಡ ಅಂತ ಅಂತಾರೆ. ಆ ಟೈಮಲ್ಲಿ ನೀವು ಎಕ್ಸಾಂಪಲ್ ಇವಾಗ ಒಂದು 200 kilometers per hour ಅಲ್ಲಿ ಸ್ಪೀಡಲ್ಲಿ ಹಾರಿಸ್ತಿದ್ದೀರ. ಸೊ ಇವಾಗ ಸ್ಕ್ರೀನ್ ನೋಡ್ಕೊಂಡು ಅಂದರೆ ಹಿಂದೆ ಕೂತಿರೋರ್ ಥರ ಪ್ಯಾಸೆಂಜರು, ಅದು ಸೆಕೆಂಡ್ ವಿಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅಷ್ಟು ಫೀಲ್ ಆಗೋಗುತ್ತೆ. ಅದನ್ನೇ ಇವಾಗ ರಿಡ್ಯೂಸ್ ಮಾಡೋದಕ್ಕೆ ಆದರೆ ಡ್ರೈವರ್ಗೆ ಏನಿರುತ್ತೋ ಪೈಲಟ್ಗೆ ಇಟ್ ಡಸ್ ನಾಟ್ ಫೀಲ್ ಲೈಕ್ ದ್ಯಾಟ್. ಸೊ 100 kilometers 200 kilometers ಹೆಲ್ಮೆಟ್ ಹಾಕೊಂಡು ಓಡಿಸ್ದಂಗೆ ಇರುತ್ತೆ. ಇದನ್ನು ಅಷ್ಟೊಂದೇನು ಅನ್ಸಲ್ಲ. 200-300 kilometers ತನಕ ಹೋಗೋ ಟೈಮ್. ಸೊ ನಾನು 200 kilometers per hour ಸ್ಪೀಡಲ್ಲಿ ಒಂದು 5 inch or 6 inch I was flying it. Maybe right now I am not doing into FPV drones around 3-4 years back. ಆವಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದೇ ಕಷ್ಟ ಆಗ್ತಿತ್ತು ಗಾಗಲ್ಸ್ ಹಾಕೊಂಡು ಫ್ಲೈ ಮಾಡೋದಕ್ಕೆ. ಆಮೇಲೆ ಇದು ದೂರ ಹೋಗ್ತಾ ಹೋಗ್ತಾ ಕಣ್ಣಿಗೆ ಕಾಣಲ್ಲ. ಅದಾದ್ಮೇಲೆ ನಂಗೆ ಸ್ಪೆಕ್ಸ್ ಇರೋದ್ರಿಂದ ಟೇಕ್ ಆಫ್ ಮಾಡಿದ ತಕ್ಷಣ ಕಾಣಲ್ಲ. ಸೊ ಅದನ್ನೆಲ್ಲ ರಿಡ್ಯೂಸ್ ಮಾಡ್ತಾ ಮಾಡ್ತಾ ಇದು ಗಾಗಲ್ಸ್ ಬಂದಿರೋದು. ಓಕೆ ಓಕೆ. ಅಂದರೆ ಈಗ ಒಂದು ಮ್ಯಾಕ್ಸಿಮಮ್ ಎಷ್ಟು ದೂರ ನೀವು ಫ್ಲೈ ಮಾಡ್ಬೋದು ಅಂದರೆ ಒಂದು ಇರತ್ತಲ್ಲ ಕನೆಕ್ಟಿವಿಟಿ? ಆಮೇಲೆ ಇದ್ರದ್ದು ಕನೆಕ್ಟಿವಿಟಿ 15 kilometers 20 kilometers ತನಕ ಕ್ಲೇಮ್ ಮಾಡ್ತಾರೆ. ಐ ಹ್ಯಾವ್ ಫ್ಲೋನ್ ಇಟ್ ಅರೌಂಡ್ 8 kilometers ತನಕ, ಏನು ಪ್ರಾಬ್ಲಮ್ ಬಂದಿಲ್ಲ. ಓಕೆ ಓಕೆ. ಅದೇನು ಅಲ್ಲೆಲ್ಲ ಬಿದ್ದೋಗ್ಬಿಟ್ರೆ ರಿಸ್ಕ್ ಅಷ್ಟೇ ಹೋಗಿದ್ದಲ್ಲ. ಬಟ್ ಕನೆಕ್ಟಿವಿಟಿ ಕಟ್ ಆದ್ಮೇಲೂ ರಿಟರ್ನ್ ಟು ಹೋಮ್ ಫೀಚರ್ಸ್ ಅಂತ ಇದೆ. ಸ್ಮಾರ್ಟ್ ಫೀಚರ್ಸ್ ಇಂದ ವಾಪಸ್ ಮನೆಗೆ ಬರುತ್ತೆ. ಪರವಾಗಿಲ್ಲ, ಅದೆಲ್ಲ ಇದೆ. ಓಕೆ. ಇದೆಲ್ಲ ಈಗಿನ ಕಾಲದ ಮಕ್ಳಿಗೆ ಹಾಕ್ಬಿಟ್ಬಿಡ್ಬೇಕು, ಎಲ್ಲ ಹೋಗ್ರೆ ವಾಪಸ್ ಮನೆಗೆ ಬನ್ನಿ. ಅದನ್ನೇ ಇದೆ. ಸೊ ಟ್ರ್ಯಾಕ್ ಮಾಡ್ಬೇಕಂದ್ರೆ ಒಂದು GPS ಥರನೇ. ಸೊ ಯು ಕ್ಯಾನ್ ಕಾಲ್ ದಮ್ ಬ್ಯಾಕ್ ಆಲ್ಸೋ. ಓಕೆ ಓಕೆ. ಫೈನ್ ಫೈನ್. ಅದೇ ಇವಾಗ ಇಷ್ಟೆಲ್ಲ ನೀವು ನಾಲೆಜ್ ಇದ್ರ ಬಗ್ಗೆ ಎಲ್ಲ ಐತಿಯಲ್ಲ. ಸೊ ನೀವು ಏನು ಓದ್ತಾ ಇದ್ದೀರಾ ಫಸ್ಟ್?